ಹಾಯ್ ನಮಸ್ತೆ. ನಿನ್ನೆ ಮಿನಿ ಬ್ಲಾಗ್ ಆಗಿತ್ತು ಇದು. ಬಿರಿಯಾನಿ ಆರ್ಡರ್ ಬಂದಿತ್ತು ನನಗೆ ಬೆಳಗ್ಗೆನೇ. ನಮ್ಮ ಮನೇಲಿ ಸ್ಟವ್ ಇರಲಿಲ್ಲ. ನಾನೇನು ಅಷ್ಟು ದೊಡ್ಡದು ಸ್ಟವ್ ಏನು ತೊಗೊಂಡಿರಲಿಲ್ಲ. ನಾರ್ಮಲ್ ಸ್ಟವಲ್ಲೇ ನಾನು 10 ಜನಕ್ಕೆ 15 ಜನಕ್ಕೆ ಈ ಥರ ಊಟ ಮಾಡಿಕೊಡ್ತಾಯಿದ್ದೆ. ಬಿರಿಯಾನಿ ಎಲ್ಲ ಮಾಡಬೇಕು ಅಂದರೆ ದೊಡ್ಡ ಸ್ಟವ್ ಬೇಕಾಗುತ್ತಲ್ವ. ನಮ್ಮ ಫ್ರೆಂಡ್ ಮನೇಲಿತ್ತು, ತರಿಸ್ಕೊಂಡು ಬಿರಿಯಾನಿ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಊಟ ಪಾರ್ಸಲ್ಲು ಮಾಡಿ ಕಳಿಸಿದ ತಕ್ಷಣವೇ ನಂಗೆ ರಸಮ್ಮು ಅನ್ನ ಎರಡೂ ಬೇಕು ಅಂತೇಳ್ಬಿಟ್ಟು ಒಂದು 5 ಊಟ ಬೇಕು ಅಂತ ಆರ್ಡರ್ ಬಂತು. ಮತ್ತೆ ಸ್ಟವ್ ಹೆಂಗೋ ಇದೆಯಲ್ಲ ಅಂತ ಅದೇ ಸ್ಟವ್ ಮೇಲೆ ಅನ್ನ ರಸಮ್ ಮಾಡಿಬಿಟ್ಟು ಅವ್ರಿಗೂ ಪಾರ್ಸಲ್ ಕಳಿಸ್ದೆ. ಎಲ್ಲ ಕಳಿಸೋಷ್ಟರಲ್ಲಿ 3 ಗಂಟೆ ಆಯಿತು. ನಾವು ಮನೆಗೆ ಮಟನ್ ತೊಗೊಂಬಂದಿದ್ರು. ಅತ್ತೆ ಬಿರಿಯಾನಿ ಆ ಥರದ್ದೇನು ಇಷ್ಟ ಬಿದ್ದು ತಿನ್ನಲ್ಲ, ಹಂಗಾಗಿ ಮುದ್ದೆ ಮಟನ್ ಸಾರು ಮಾಡಿದ್ದೆ. ನಾನು ಸ್ವಲ್ಪ ಕೂತ್ಕೊಂಡು ಊಟ ಮಾಡಿಬಿಟ್ಟು ಚಿನಿಮಾಗೂ ಹಾಕ್ಕೊಟ್ಟೆ, ತಿಂದಳು. ಅತ್ತೆ ನಾನು ಚಿನಿಮಾ ತಿಂದ್ಬಿಟ್ಟು ಮತ್ತು ಇನ್ನೊಂದೇನು ಗೊತ್ತಾ, ಯಾರಿಗಾದ್ರೂ 10ರಿಂದ ಒಂದು 30 ಊಟ ಬೇಕು ಅಂದರೆ ಒಂದು ದಿವಸ ಮುಂಚೆ ಆರ್ಡ್ರ್ ಕೊಟ್ಟರೆ ಖಂಡಿತ ಮಾಡಿಕೊಡ್ತೀನಿ. ಊಟ ಏನು ಬೇಕು ಅಂತ ನನಗೆ ಫಸ್ಟೇ ತಿಳಿಸ್ಬೇಕಾಗುತ್ತೆ. ಡೈಲಿ ವೆಜ್ ಊಟ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ಕೊಡ್ತಾಯಿದ್ದೀನಿ. ನೀವು ಆ ಥರ ಏನಾದರೂ ಇದ್ದರೆ ನಂಗೆ ಒಂಚೂರು ಮುಂಚೆನೇ ಹೇಳಿದರೆ ಮಾಡಿಕೊಡ್ತೀನಿ. ಚಿನಿಮಾ ನೋಡಿ ನಳ್ಳಿ ಮೂಳೆನ ಒಡೆದು ತಿಂತಾಯಿದ್ದಾಳೆ. ಆಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಸಾಯಂಕಾಲದ್ದೆಲ್ಲ ಆರ್ಡರ್ ಕಳಿಸ್ಕೊಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲೇ 11:30 ಆಯಿತು ನನಗೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್